ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ವೆಯ್ಟ್, ಐ ವಿಲ್ ಕಾಲ್ ಯು. ಇದು ರಾಹುಲ್ ಗಾಂಧಿ ಅವರ ವಾಟ್ಸಪ್ ಇಂದ ಡಿ ಕೆ ಶಿವಕುಮಾರ್ ಅವರ ವಾಟ್ಸಪ್ಗೆ ಬಂದಿರುವಂತಹ ಮೆಸೇಜ್, ಒಂದು ಸಾಲಿನ ಮೆಸೇಜ್. ಯಾಕೆ ಬಂತು ಆ ಮೆಸೇಜ್? ಡಿ ಕೆ ಶಿವಕುಮಾರ್ ಅವರು ನನಗೆ ನಿಮ್ಮನ್ನ ಭೇಟಿ ಮಾಡೋದಿದೆ, ಸಮಯ ಕೊಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಮೆಸೇಜ್ ಹಾಕಿದ್ದಕ್ಕೆ ಪ್ರತ್ಯುತ್ತರವಾಗಿ ಅಥವಾ ಉತ್ತರವಾಗಿ ಈ ಮೆಸೇಜ್ ಬಂದಿದೆ. ಹಾಗಾದ್ರೆ ಏನಿದರ ಅರ್ಥ? ಯಾಕೆ ಈ ಸಣ್ಣ ಮೆಸೇಜ್ ಅನ್ನ ನಾವು ಇಷ್ಟು ಗಂಭೀರವಾಗಿ ಪರಿಗಣಿಸಿ ಚರ್ಚೆ ಮಾಡಬೇಕಾಗತ್ತೆ ಅಂದ್ರೆ, ಈಗಿನ ಸನ್ನಿವೇಶ. ನನ್ನನ್ನ ಮುಖ್ಯಮಂತ್ರಿ ಮಾಡಲೇಬೇಕು, ನೀವು ನನಗೆ ಮಾತು ಕೊಟ್ಟಿದ್ದೀರಿ, ಮಾತಿನ ಪ್ರಕಾರ ನಡ್ಕೊಳ್ಬೇಕು, ಸಿದ್ದರಾಮಯ್ಯನು ನಡ್ಕೊಳ್ಬೇಕು, ಹೈಕಮಾಂಡ್ ನಡ್ಕೊಳ್ಬೇಕು ಅಂತ ಹಠ ಹಿಡಿದಿರುವಂತಹ ಡಿ ಕೆ ಶಿವಕುಮಾರ್, ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ನಡೆಸ್ತಿರುವಂತಹ ಎಲ್ಲ ದಾಳಗಳು, ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯನವರು ನಡೆಸ್ತಾ ಇರುವಂತಹ ತಂತ್ರಗಳು, ಆ ಹಿನ್ನೆಲೆಯಲ್ಲಿ ಈ ಒಂದು ಸಾಲಿನ ಮೆಸೇಜ್ ಬಹಳ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ನಿಮಗೆ ಗೊತ್ತೇ ಇದೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದ ತಕ್ಷಣ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ದೊಡ್ಡ ಪೈಪೋಟಿ ಇತ್ತು, ಮುಖ್ಯಮಂತ್ರಿ ಯಾರಾಗಬೇಕು ಅಂತ. ನನ್ನ ಇಮೇಜು, ನನ್ನ ಎಕ್ಸ್ಪೀರಿಯನ್ಸ್ ಇದೆಲ್ಲ ಕೆಲಸ ಮಾಡಿದೆ. ಅದರ ಜೊತೆಗೆ ಅತಿ ಹೆಚ್ಚು ಶಾಸಕರ ಬೆಂಬಲ ನನಗೆ ಇದೆ, ಜನ ಬೆಂಬಲ ನನಗಿದೆ, ಹಾಗಾಗಿ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಸಿದ್ದರಾಮಯ್ಯ ಆಗ ಪಟ್ಟು ಹಿಡಿದಿದ್ರು. ಆದ್ರೆ ಡಿ ಕೆ ಶಿವಕುಮಾರ್, ನಾನು ಇದರಲ್ಲಿ ತನು ಮನ ಧನ ಎಲ್ಲ ಹಾಕಿದ್ದೀನಿ, ನನ್ನ ಶ್ರಮದಿಂದಾನೇ ಇಲ್ಲಿ ಗೆಲುವಾಗಿರೋದು, ನಾನು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ, ಅದರ ಜೊತೆಗೆ ಫಂಡಿಂಗ್ ಇಂದ ಹಿಡಿದು ಪ್ರಚಾರದಿಂದ ಹಿಡಿದು ಸಂಘಟನೆಯವರೆಗೆ ನಾನು ಹಗಲಿರುಳು ದುಡಿದಿದ್ದೀನಿ, ನನ್ನ ಶ್ರಮದ ಫಲವಾಗಿ ಇವತ್ತು ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂದಿದೆ, ನಾನೇ ಮುಖ್ಯಮಂತ್ರಿ ಆಗಬೇಕು. ಆಲ್ರೆಡಿ ಸಿದ್ದರಾಮಯ್ಯನವರು ಒಂದು ಬಾರಿ ಆಗ್ಬಿಟ್ಟಿದಾರಲ್ಲ, ಒಂದ್ಸಲ ಆದ್ಮೇಲೆ ಮತ್ತೆ ಯಾಕೆ ಅವರನ್ನೇ ಮಾಡ್ತೀರಿ, ಅವ್ರಿಗೆ ಏಜು ಆಗಿದೆ, ನನ್ನನ್ನು ಮಾಡಿ ಅಂತ ಹಠ ಹಿಡಿದು ಡಿ ಕೆ ಶಿವಕುಮಾರ್ ಕೂತ್ಕೊಂಡ್ರು. ಹೈಕಮಾಂಡ್ ಪೇಚಿಗೆ ಬಿತ್ತು. ಒಟ್ಟಿನಲ್ಲಿ ಏನೋ ಒಂದು ಸಂಧಾನ ಆಯ್ತಾ, ಏನಾಯ್ತು ಅಂತ ಆಗ ಗೊತ್ತಾಗ್ಲಿಲ್ಲ, ಈಗ ಸ್ಪಷ್ಟತೆ ಸಿಗ್ತಾ ಇದೆ. ಆವತ್ತು ಸಂಧಾನ ಆಗಿತ್ತು. ಈಗ ಬರ್ತಿರುವಂತಹ ಎಲ್ಲ ಮಾಹಿತಿಗಳನ್ನ ತಗೊಳ್ಳೋದಾದ್ರೆ ಸಿದ್ದರಾಮಯ್ಯನವರು ಅಧಿಕಾರವನ್ನ 2.5 ವರ್ಷಕ್ಕೆ ಬಿಟ್ಟು ಕೊಡ್ತೀನಿ ಅಂತ ಒಪ್ಪಿಕೊಂಡಂತೆ ಕಾಣ್ತಾ ಇದೆ. ಸೊ ಅದರ ಆಧಾರದ ಮೇಲೆ ಈಗ 2.5 ವರ್ಷ ಮುಗಿದಿದೆ. ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ಸರ್ ನೀವು ಹೇಳದಂಗೆ ಅಧಿಕಾರ ಹಸ್ತಾಂತರ ಮಾಡಿ ಅಂತ. ಬಟ್ ಈಗ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡಲಿಕ್ಕೆ ಮನಸ್ಸು ಮಾಡ್ತಿಲ್ಲ. 5 ವರ್ಷನೂ ನಾನೇ ಮುಖ್ಯಮಂತ್ರಿ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತವೆ. ಅವ್ರಿಗಿರುವಂತಹ ಮಾಸ್ ಇಮೇಜ್, ಜನ ಬೆಂಬಲ, ಮತ್ತೆ ಅವ್ರಿಗಿರುವ ಶಾಸಕರ ಬೆಂಬಲ, ಮಂತ್ರಿಗಳ ಬೆಂಬಲ ಎಲ್ಲವೂ ಸಹ. ಡಿ ಕೆ ಶಿವಕುಮಾರ್ಗೆ ಅದು ಯಾವುದೂ ಇಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಿರೋದು ಒಂದೇ, ಮಾತು ಕೊಟ್ಟಿದ್ದೀರಿ ಅದರಂತೆ ನಡ್ಕೊಳ್ಳಿ ಅಂತ. ಅದಕ್ಕೆ ಸರಿಯಾಗಿ, ಅದಕ್ಕೆ ಪೂರಕವಾಗಿ ನಿನ್ನೆ 2 ಪೋಸ್ಟ್ಗಳ ವಾರ್ ನಡೀತು. ಮಾತು ಕೊಟ್ಟಂಗೆ ನಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಡಿ ಕೆ ಶಿವಕುಮಾರ್ ಹಾಕೊಂಡ್ರು. ಇನ್ನೊಂದು ಜನಾದೇಶ ಅನ್ನುವಂಥದ್ದು 5 ವರ್ಷಕ್ಕೆ ಸಿಕ್ಕಿರುವಂತಹದ್ದು ಅಂತ ಸಿದ್ದರಾಮಯ್ಯ ಅದಕ್ಕೆ ಕೌಂಟರ್ ಕೊಟ್ರು. ನಾವು ಜನರಿಗೆ ಕೊಟ್ಟಿರುವ ಮಾತನ್ನ ನೆರವೇರಿಸ್ತೀವಿ. ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ನನಗೆ ಕೊಟ್ಟಿರೋ ಮಾತು ನೆರವೇರಿಸಿ ಅಂತ. ಇಲ್ಲಿ ಮಾತು ಅಂತ 2 ಮಾತುಗಳಿಗೆ ವರ್ಡ್ಗೆ ಒಂದಷ್ಟು ಪೋಸ್ಟ್ ವಾರ್ ನಡೀತಾ ಇದೆ ನಿನ್ನೆಯಿಂದ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಇವತ್ತು ಮುಂಬೈಯಲ್ಲಿದ್ದಾರೆ. ಅಲ್ಲಿ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೋಗಿ, ಶಾಸಕರು, ಒಂದಷ್ಟು ಜನ ಸೀನಿಯರ್ ಲೀಡರ್ಗಳು, ಡಿ ಕೆ ಶಿವಕುಮಾರ್ ಪರ ಇರುವಂತಹವರು ಅಲ್ಲಿ ಹೋಗಿ ಹೈಕಮಾಂಡ್ ಮುಂದೆ ತಮ್ಮ ಇದನ್ನ ಇಡ್ತಾ ಇದ್ದಾರೆ, ವಾದವನ್ನ ಮಂಡಿಸ್ತಾ ಇದ್ದಾರೆ. ಅವರು ಭೇಟಿ ಮಾಡೋ ಪ್ರಯತ್ನಗಳನ್ನು ನಡೆಸ್ತಿದ್ದಾರೆ. ಖರ್ಗೆ ಅವ್ರನ್ನ ಭೇಟಿ ಮಾಡಿ ಕೆಲವರು ಮಾತಾಡಿದ್ದಾರೆ, ಹೇಳ್ಕೊಂಡಿದ್ದಾರೆ, ಏನೇನೋ ನಡೆಸಿದ್ದಾರೆ. ಈ ಕಡೆ ಬೆಂಗಳೂರಲ್ಲಿ ಈ ಕಥೆಗಳು ನಡೀತಿದೆ. ಆ ಕಡೆ ದೆಹಲಿಗೂ ಹೋಗದೆ ಈ ಕಡೆ ಬೆಂಗಳೂರಲ್ಲೂ ಇಲ್ಲದಂತಹ ಡಿ ಕೆ ಶಿವಕುಮಾರ್ ಮುಂಬೈಗೆ ಹೋದ್ರಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಸಹ ನಿನ್ನೆ ಮೂಡಿತ್ತು. ನಿನ್ನೆ ವಿಡಿಯೋದಲ್ಲಿ ನಾನು ಕೇಳಿದ್ದೆ ಸಹ. ಅದರ ಅರ್ಥ ಏನು? ಮುಂಬೈಗೆ ಯಾಕೆ ಹೋಗ್ತಾರೆ? ಮುಂಬೈಗೂ ಕರ್ನಾಟಕ ರಾಜಕಾರಣಕ್ಕೂ ಏನ್ ಸಂಬಂಧ? ಕರ್ನಾಟಕ ಮುಖ್ಯಮಂತ್ರಿ ಸೀಟಿಗೂ ಮುಂಬೈಗೂ ಏನ್ ಸಂಬಂಧ ಅಂತ ಇವತ್ತು ಸ್ಪಷ್ಟ ಆಗ್ತಿದೆ. ಮುಂಬೈನಲ್ಲಿ ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತಿದ್ದಾರೆ. ಅವರ ಮನವೊಲಿಸಿ ಅವರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ. ಅದೊಂದು ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಅದು ಯಾವಾಗ? ನಿನ್ನೆ ಮೊನ್ನೆ ಎಲ್ಲ ಅವರು ಇಲ್ಲಿರುವಂತಹ ಕಾಂಗ್ರೆಸ್ ನಾಯಕರು, ಜಮೀರ್ ಅಹಮದ್ ಇರಬಹುದು, ಜಾರ್ಜ್ ಇರಬಹುದು, ಮಹದೇವಪ್ಪ ಇರಬಹುದು,
ಸತೀಶ್ ಜಾರಕಿಹೊಳಿ ಅವರು, ಅವರೆಲ್ಲರನ್ನು ಭೇಟಿ ಮಾಡಿ ಅವರಲ್ಲಿ ವಿನಂತಿ ಮಾಡ್ಕೊಂಡ್ರು ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ. ಸತೀಶ್ ಜಾರಕಿಹೊಳಿ ಅವ್ರಿಗಂತೂ, ನಿಮಗೆ ನಾನು ಕೆಪಿಸಿಸಿ ಅಧ್ಯಕ್ಷ ಆಗೋದಕ್ಕೆ ಸಹಕರಿಸ್ತೀನಿ, ನೀವು ಅಧ್ಯಕ್ಷರಾಗಿ ಪಕ್ಷಕ್ಕೆ ನನ್ನನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ನೀವು ಸಹಕರಿಸಿ, ನೀವು ಕೇಳಿದ ಪವರ್ಫುಲ್ ಮಿನಿಸ್ಟ್ರಿ ನಿಮಗೆ ಕೊಡ್ತೀನಿ ಅಂತ. ಆದ್ರೆ ಅವ್ರು ಯಾರು ಸಹ ಒಪ್ಕೊಂಡಂಗೆ ಕಾಣಲಿಲ್ಲ. ಹಾಗಾಗಿ ಇವರು ಬೇರೆ ಮಾರ್ಗ ಉಪಯೋಗ ಮಾಡೋಣ, ಬಳಸೋಣ ಅಂತ ಹೇಳಿ ಮುಂಬೈಗೆ ಹೋಗಿದ್ದಾರೆ. ಅಲ್ಲಿ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ಗಳನ್ನ, ಯಾರು ಗಾಂಧಿ ಕುಟುಂಬಕ್ಕೆ ಹತ್ತಿರವಾಗಿದ್ದಾರೋ ಅವರನ್ನ ಭೇಟಿ ಮಾಡಿ ಅವರ ಮುಂದೆ ಎಲ್ಲ ವಿಚಾರಗಳನ್ನು ಇಡ್ತಿದ್ದಾರೆ ಮತ್ತು ನನ್ನ ಪರವಾಗಿ ಬ್ಯಾಟಿಂಗ್ ಮಾಡಿ ಅಂತ ಅಲ್ಲಿ ಕೇಳ್ಕೊಳ್ತಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಇದರ ನಡುವೆ ಇದೊಂದು ನಾನು ಆರಂಭದಲ್ಲಿ ಹೇಳದ್ನಲ್ಲ, ಈ ಮೆಸೇಜ್, ವೇಟ್ ಐ ವಿಲ್ ಕಾಲ್ ಯು, ನಾನು ಕಾಲ್ ಮಾಡ್ತೀನಿ ಕಾಯಿರಿ ಅಂತ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮೆಸೇಜ್ ವಾಟ್ಸಪ್ ಅಲ್ಲಿ ಕಳಿಸಿದ್ದಾರೆ. ಅದು ಎಲ್ಲ ಕಡೆ ಗೊತ್ತಾಗಿದೆ. ಸೊ ಈಗ ಅದರ ಅರ್ಥ ಏನು? ಎಲ್ಲವನ್ನು ನಿರ್ಧಾರ ಮಾಡಿ ನಾನು ಫೋನ್ ಮಾಡ್ತೀನಿ ಅಂತಲ್ಲ, ಅಥವಾ ನಾನು ಫೋನ್ ಮಾಡಿದಾಗ ಬನ್ನಿ ಸಿದ್ದರಾಮಯ್ಯನು ಬರ್ತಾರೆ ಒಟ್ಟಿಗೆ ಕೂತ್ಕೊಂಡು ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋಣ ಅಂತಲ್ಲ, ಅಥವಾ ನೀವು ಆರಾಮಾಗಿರಿ ನಾನು ನಿಮ್ಮ ಪರ ಇದ್ದೀನಿ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀನಿ, ನನ್ನ ಕಾಲ್ಗೆ, ಶುಭ ಸಂದೇಶದ ಕಾಲ್ಗೆ ವೇಟ್ ಮಾಡಿ ಅಂತಲ್ಲ, ಅಥವಾ ನಾನು ಫೋನ್ ಮಾಡಿ ಹೇಳ್ತೀನಿ ಅಲ್ಲಿಯವರೆಗೆ ಯಾವ ಚಟುವಟಿಕೆನೂ ಮಾಡಬಾರ್ದು, ಈಗ ಪರಿಸ್ಥಿತಿ ಅವಲೋಕನದಲ್ಲಿದೆ, ನನಗೆ ಗೊತ್ತಿರೋ ಹಾಗೆ ಪರಿಸ್ಥಿತಿ ಹೀಗೆ ಇರಲಿ, ಯಾರು ಮುಖ್ಯಮಂತ್ರಿ ಇದ್ದಾರೋ ಅವರೇ ಇರಲಿ, ಸ್ವಲ್ಪ ದಿನ ನೀವು ವೇಟ್ ಮಾಡಿ ಆಮೇಲೆ ನೋಡೋಣ ಅನ್ನುವಂಥದ್ದಕ್ಕೆ ಸಂದೇಶದ ಅರ್ಥನ ಗೊತ್ತಿಲ್ಲ. ಯಾವ ಅರ್ಥವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು. ಯಾಕಂದ್ರೆ ಹೈಕಮಾಂಡ್ ಯಾವ ವಿಚಾರದಲ್ಲಿಯೂ ಸಹ ಸ್ಪಷ್ಟತೆಯನ್ನ ರಾಜ್ಯದ ಜನತೆಗೂ ಕೊಡ್ತಿಲ್ಲ, ಮಾಧ್ಯಮಕ್ಕೂ ಕೊಡ್ತಿಲ್ಲ. ಇದು ಕಾಂಗ್ರೆಸ್ಸಿಗೆ ಇರುವಂತಹ ಒಂದು ಸಮಸ್ಯೆ. ಯಾವಾಗ್ಲೂ ಸರಿ, ಏನೇ ಸಮಸ್ಯೆ ಆದರೂ ಅದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ದಿನಗಟ್ಲೆ ತಗೊಳುತ್ತೆ, ವಾರಗಟ್ಲೆ ತಗೊಳುತ್ತೆ. ಇಮ್ಮಿಡಿಯೇಟ್ ಸೊಲ್ಯೂಷನ್ ಅನ್ನೋದು ಕಾಂಗ್ರೆಸ್ನಲ್ಲಿ ಇಲ್ಲ. ಯಾಕೆಂದ್ರೆ ಹೈಕಮಾಂಡ್ ಯಾರು ಅನ್ನೋದ್ರ ಬಗ್ಗೆ ಯಾವಾಗ್ಲೂ ಸಹ ದೊಡ್ಡ ಗೊಂದಲ ಇರುತ್ತೆ. ರಾಷ್ಟ್ರೀಯ ಅಧ್ಯಕ್ಷರ ಹೈಕಮಾಂಡ, ಗಾಂಧಿ ಕುಟುಂಬ ಹೈಕಮಾಂಡ, ಈ ಎರಡರ ಮಧ್ಯೆ ಇರುತ್ತೆ. ಅದರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಮಾಧ್ಯಮಗಳ ಮುಂದೆ ಹೇಳಿಬಿಟ್ರು. ಅದರ ಅರ್ಥ ಏನು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. ಅವರೇ ಹೈಕಮಾಂಡ್, ಬಟ್ ಅವರೇ ಹೇಳ್ತಿದ್ರೆ ಹೈಕಮಾಂಡ್ ತಗೊಳ್ಕೊಳ್ಳುತ್ತೆ. ಹಾಗಾದ್ರೆ ನಿಜವಾದ ಹೈಕಮಾಂಡ್ ಯಾವುದು, ನಿಜವಾದ ಹೈಕಮಾಂಡ್ ಯಾರು ಅನ್ನುವಂತ ಪ್ರಶ್ನೆ ಬರ್ತದೆ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಈ ಮೆಸೇಜ್ ಇದೆಯಲ್ಲ ಡಿ ಕೆ ಶಿವಕುಮಾರ್ಗೆ, ಅದು ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಅದೇನೇ ಇರಲಿ, ಇನ್ನು 2-3 ದಿನಗಳ ಒಳಗೆ ಅದನ್ನ ಪರಿಹರಿಸ್ಕೊಳ್ತೀವಿ ಅನ್ನೋದನ್ನಂತೂ ಅಟ್ಲೀಸ್ಟ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಯಾಕಂದ್ರೆ ಡಿಸೆಂಬರ್ 8ನೇ ತಾರೀಕಿನಿಂದ ಬೆಳಗಾವಿ ಅಧಿವೇಶನ ಶುರುವಾಗುತ್ತೆ. ಸದನದಲ್ಲಿ ಈ ರೀತಿ ಗೊಂದಲ ಇಟ್ಕೊಂಡು ಆಡಳಿತ ಪಕ್ಷ ಕೂತಿದೆ ಅಂದ್ರೆ ಅದಕ್ಕಿಂತ ನಾಚಿಕೆಗೇಡು ಬೇರೆ ಇರೋದಿಲ್ಲ. ಅಷ್ಟರ ಒಳಗಡೆ ಇವರೊಂದು ನಿರ್ಧಾರಕ್ಕೆ ಬರಬೇಕು, ಅದನ್ನ ಪರಿಹರಿಸ್ಕೊಳ್ಬೇಕು. ಸಿದ್ದರಾಮಯ್ಯ ಇರ್ತಾರ, ಸೈಡ್ಗೆ ಹೋಗ್ಬೇಕಾ, ಅದು ಫೈನಲೈಸ್ ಆಗಬೇಕು. ಆಗ ಮಾತ್ರ ಸದನ ನಡೆಯುವಾಗ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇರುತ್ತೆ. ಇಲ್ಲದೆ ಹೋದ್ರೆ ಕರ್ನಾಟಕದಲ್ಲಿಯೂ ಸಹ ಗುಡ್ಸ್ಕೊಂಡು ಸೈಡ್ಗೆ ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೊ ನೋಡೋಣ ಏನೇನಾಗತ್ತೆ ಅಂತ. ಇವರ ಪಟ್ಟೇನು ಅವರ ಪಟ್ಟೇನು ಎಲ್ಲವೂ ಸಹ ಇನ್ನು 2-3 ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ, ಫೈನಲೈಸ್ ಆಗುತ್ತೆ ಅಂತ ಖರ್ಗೆ ಅವರು ಹೇಳಿರೋದ್ರಿಂದ ವೇಟ್ ಅಷ್ಟೇ, ಇನ್ನೇನಿಲ್ಲ. ಬೇರೆ ಏನಾದರೂ ಅಪ್ಡೇಟ್ ಇದ್ರೆ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.